ಎಲೆಕ್ಷನ್ 30ಯ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಸುರಪುರ ವಿಧಾನಸಭೆ ಉಪಚುನಾವಣೆಯ ಕಾಡ ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಬೃಹತ್ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ರೋಡ್ ಶೋಗೂ ಮುನ್ನ ಮನೆದೇವರು ವೇಣುಗೋಪಾಲ ಸ್ವಾಮಿ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ವಿಶೇಷ ಪೂಜೆ ಮಾಡಿದ್ರು. ಬಳಿಕ ನಗರಸಭೆ ಕಚೇರಿ ಮುಂಭಾಗದಲ್ಲಿ ರೋಡ್ ಶೋ ನಡೆಸಿ ಬಳಿಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು. ಬೃಹತ್ ರೋಡ್ ಶೋನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವತ್ತು ಕೆಆರ್ ಕ್ಷೇತ್ರದಲ್ಲಿ ಯದುವೀರ ಮತ ಪ್ರಚಾರವನ್ನು ನಡೆಸಿದ್ರು. ಈ ವೇಳೆ ಕಾಕರವಾಡಿ ಬಡಾವಣೆಯಲ್ಲಿ ಜನರು ಮನೆ ಮುಂದೆ ರಂಗೋಲಿ ಹಾಕಿ ಒಡೆಯರ್ಗೆ ಪಾದಪೂಜೆ ಮಾಡಿ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಇನ್ನು ಯದುವೀರ ಆಗಮಿಸ್ತಾ ಇದ್ದಂತೆ ಜನರು ಫೋಟೋ ಮತ್ತೆ ಸೆಲ್ಫಿಗೂ ಕೂಡ ಮುಗಬಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ತಾಲೂಕಿನ ಮೇಲ್ಕೋಟೆಯಿಂದ ಸುಧಾಕರ್ ಪ್ರಚಾರವನ್ನು ಆರಂಭಿಸಿದ್ರು. ಗ್ರಾಮದ ಸಂತೆ ಮೈದಾನದ ಬಳಿ ಸಾವಿರಾರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಸಮಾವೇಶ ನಡೆಸಿದ್ರು. ಪ್ರಚಾರಕ್ಕೆ ಆಗಮಿಸಿದ ಸುಧಾಕರ್ಗೆ ಪೂರ್ಣಕುಂಭ ಸ್ವಾಗತವನ್ನ ನೀಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ. ಕಾರ್ಯಕರ್ತರೊಬ್ಬರು ಡಾಕ್ಟರ್ ಸುಧಾಕರ್ಗೆ ಹಣ ನೀಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೇಳೆಕೋಟೆ ಗ್ರಾಮದಲ್ಲಿ ಪ್ರಚಾರ ಮಾಡ್ತಿದ್ದಾಗ ಕಾರ್ಯಕರ್ತರೊಬ್ಬರು ಹಣ ನೀಡಿದ್ರು. ಚುನಾವಣೆ ಖರ್ಚುಗಳಿಗೆ ಬೇಕಾಗ್ತದೆ, 5,000 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ರು. ಕಾರ್ಯಕರ್ತನ ಅಭಿಮಾನಕ್ಕೆ ಡಾಕ್ಟರ್ ಕೆ ಸುಧಾಕರ್ ಫಿದಾ ಆದ್ರು. ತಂದೆ ಸಮಾನವಾದಂತ ಅಡನಲ್ಲಿ ಅಪ್ಪಯ್ಯನವರು, ಮತ್ತು ಗೌರೀಶ್ ಅವರೇ ಮತ್ತು ಈ ಹೋಬಳಿಯ ಅಧ್ಯಕ್ಷ ಚೆನ್ನಾಪುರ ನಾಗರಾಜನವರು ಸುಧಾಕರ್ ಸಾಹೇಬರಿಗೆ ಎಲೆಕ್ಷನ್ಗೆ ಸಹಾಯವನ್ನು ಮಾಡ್ತಿದ್ದಾರೆ. ಚೆನ್ನಾಪುರ ನಾಗರಾಜನವರು ಸುಧಾಕರ್ ಸಾಹೇಬರಿಗೆ ಎಲೆಕ್ಷನ್ಗೆ ಸಹಾಯವನ್ನು ಮಾಡ್ತಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಪೂರ್ಣಕುಂಭ ಮೆರವಣಿಗೆಯೊಂದಿಗೆ ವಿಜಯೇಂದ್ರ ಸಮ್ಮುಖದಲ್ಲಿ ಜಾಧವ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಈ ವೇಳೆ ರ್ಯಾಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದರು. ಧಾರವಾಡ ಲೋಕಸಭೆಗೆ ಮಾಜಿ ಸೈನಿಕ ರವಿ ಪಟ್ಟಣಶೆಟ್ಟಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಧಾರವಾಡ ಕ್ಷೇತ್ರದ ಶಿಗ್ಗಾವಿಯ ಪಟ್ಟಣಶೆಟ್ಟಿ ಮಾಜಿ ಸೈನಿಕರ ಸಂಘದಿಂದ ಉಮೇದುವಾರಿಕೆ ಸಲ್ಲಿಕೆ ಮಾಡಿದರು. 17 ವರ್ಷ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರೋ ಅವರು ಮಾಜಿ ಸೇನಾಧಿಕಾರಿಗಳೊಂದಿಗೆ ಆಗಮಿಸಿ ಪಕ್ಷೇತರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಧಾರವಾಡ ಲೋಕಸಭೆ ಕ್ಷೇತ್ರಕ್ಕೆ ಪಕ್ಷೇತರವಾಗಿ ಸ್ಪರ್ಧಿಸಿರುವ ದಿಂಗಾಲೇಶ್ವರ ಸ್ವಾಮೀಜಿ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ನಗರದ ಟೌನ್ ಹಾಲ್ನಿಂದ ಮೆರವಣಿಗೆ ನಡೆಸಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಮೆರವಣಿಗೆ ಬಂದ್ ಮಾಡಿ ಮೆರವಣಿಗೆ ಇಲ್ಲದೆ ನೇರವಾಗಿ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬಕ್ಕೆ ಭಾರತ ಸಜ್ಜಾಗಿದೆ. 21 ರಾಜ್ಯಗಳಲ್ಲಿ 102 ಕ್ಷೇತ್ರಗಳಿಗೆ ನಾಳೆ ವೋಟಿಂಗ್ ನಡೆಯಲಿದೆ. ಇವಿಎಂ ಜೊತೆ ಮತಗಟ್ಟೆಗಳತ್ತ ಸಿಬ್ಬಂದಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಜನಸ್ತೋಮ ನೋಡಿದ್ರೆ ಇಂದು ನಾಮಪತ್ರ ಸಲ್ಲಿಸೋದಲ್ಲ, ವಿಜಯೋತ್ಸವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಅವರು ಮಾತನಾಡಿದರು. ಶಿವಮೊಗ್ಗ ದೇಶದಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಆಗಿದೆ. ತಂದೆಗೆ ತಕ್ಕ ಮಗ, ಜಗ ಮೆಚ್ಚಿದ ಮಗ ರಾಘವೇಂದ್ರ ಈ ರಾಜ್ಯದಲ್ಲಿ ರೈತರಿಗೋಸ್ಕರ ಹೋರಾಟವನ್ನು ಮಾಡಿದ 2 ಕುಟುಂಬ ಅಂದರೆ ಒಂದು ಕುಟುಂಬ ಯಡಿಯೂರಪ್ಪ ಕುಟುಂಬ, ಮತ್ತೊಂದು ಕುಟುಂಬ ದೇವೇಗೌಡರ ಕುಟುಂಬ. ಈಗ 2 ರೈತರ ಶಕ್ತಿ ಒಂದಾಗಿದೆ. ಹಾಗಾಗಿ ಹಣದ ಶಕ್ತಿ ಏನು ಮಾಡಲು ಆಗೋದಿಲ್ಲ ಅಂತ ಹೇಳಿದರು. ರಾಘವೇಂದ್ರ ಜೈ ಜನಸ್ತೋಮವೇ ಸಾಕ್ಷಿ. ಅವ್ರು ಮಾಡಿರುವ ಅಭಿವೃದ್ಧಿ ಕೆಲಸಗಳು, ಪಕ್ಷದ ಸಂಘಟನೆ, ಮೋದಿಯವರ ಹೆಸರು ಮತ್ತು ಏನು ಅಲಯನ್ಸ್ ಆಗಿದೆ, ಇವೆಲ್ಲವೂ ಕೂಡ ರಾಘವೇಂದ್ರ ಜಯಕ್ಕೆ ಬೆಂಬಲವಾಗಿ ನಿಲ್ತವೆ. ಈ ಜನಸ್ತೋಮವೇ ಸಾಕ್ಷಿ. ಅವ್ರು ಮಾಡಿರುವ ಬಿಜೆಪಿ ಸಮಾವೇಶದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಅವರು ಮಾತನಾಡಿದರು. ರಾಘವೇಂದ್ರ 3 ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಇವತ್ತು ಮೆರವಣಿಗೆ ನೋಡಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಕಾಂಗ್ರೆಸ್ ಪಕ್ಷ ಮುಳುಗುತ್ತಿರುವ ಹಡಗು. ರಾಜ್ಯದಲ್ಲಿ 28ಕ್ಕೆ 28 ಸೀಟು ಗೆಲ್ಲುತ್ತೇವೆ. ಕೈ ಜೋಡಿಸಿ ಕೇಳುತ್ತೇನೆ, ಮೈಮರೆಯಬೇಡಿ ಅಂತ ಹೇಳಿದರು. ಬೆಂಬಲಿತ ಅಭ್ಯರ್ಥಿ ಈ ಜನಸ್ತೋಮವನ್ನು ನೋಡಿದಾಗ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಘವೇಂದ್ರ ಅವರು 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನಿಮಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಒಂದೇ ಒಂದು ಪ್ರಾರ್ಥನೆ, ಮೈ ಮರಿಬೇಡಿ. ಇನ್ನು ಮುಂದೆ
ಶಿವಮೊಗ್ಗ ಜಿಲ್ಲೆನಲ್ಲಿ ಯಾರೊಬ್ರು ಚುನಾವಣೆಗೆ ನಿಲ್ತೇವೆ ಅನ್ನೋ ಬೇರೆ ಪಕ್ಷದವರು ಧೈರ್ಯ ಮಾಡಬಾರ್ದು. ಆ ರೀತಿ ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ರಾಘವೇಂದ್ರ ಅವ್ರನ್ನ 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ. ಶಿವಮೊಗ್ಗ ಲೋಕಸಭಾ ಅಖಾಡ ರಂಗೇರಿದೆ. ಇವತ್ತು ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಚುನಾವಣಾಧಿಕಾರಿ ಹೆಗಡೆಗೆ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆ ವೇಳೆ ರಾಘವೇಂದ್ರ ಪತ್ನಿ ತೇಜಸ್ವಿನಿ, ಮಾಜಿ ಸಚಿವ ಹರತಾಳು ಹಾಲಪ್ಪ, ಜೆಡಿಎಸ್ ಶಾಸಕಿ ಶಾರದಾ ಪೂರ್ಯಾ ನಾಯಕ್, ಬಿಜೆಪಿ ಮುಖಂಡ ಭಾನುಪ್ರಕಾಶ್ ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ದೋಸ್ತಿಗಳ ವಿರುದ್ಧ ದರ್ಶನ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಲೋಕ ಅಖಾಡಕ್ಕೆ ನಟ ದರ್ಶನ್ ಧುಮುಕಿದ್ದಾರೆ. ಸ್ಟಾರ್ ಚಂದ್ರು ಪರ ದರ್ಶನ್ ಭರ್ಜರಿ ಮತ ಶಿಕಾರಿ ಮಾಡ್ತಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದ್ರು. ಮಂಡ್ಯದಲ್ಲಿ ದರ್ಶನ್ ಪ್ರಚಾರದ ಅಬ್ಬರ ಜೋರಾಗಿಯೇ ಇದೆ. ಈ ವೇಳೆ ಹಲಗೂರಿನಲ್ಲಿ ಮಾತನಾಡಿದ ದರ್ಶನ್, ನಾನು ಯಾವುದೇ ಪಕ್ಷದ ಪರವಾಗಿ ನಾನು ಬರಲ್ಲ, ನಾನು ಬರೋದು ವ್ಯಕ್ತಿ ಪರವಾಗಿ. 5 ವರ್ಷದ ಹಿಂದೆ ನರೇಂದ್ರ ಸ್ವಾಮಿ ಸಹಾಯವನ್ನು ಮರೆಯಲ್ಲ. ಮೊದಲೇ ಶಾಸಕ ಉದಯ್ ಹೇಳಿದ್ರು, ಸುಮ್ಮನೆ ಟಿಕೆಟ್ ಆಗಲಿಲ್ಲ ಆದರೆ ನಮಗೆ ಮಾಡಿ ಅಂದಿದ್ರು. ಮೊದಲು ಅವರು ಕೇಳಿದ ಕಾರಣ ನಾನು ಪ್ರಚಾರಕ್ಕೆ ಬಂದಿದ್ದೇನೆ. ಸ್ಟಾರ್ ಚಂದ್ರು ಅವರಿಗೆ ಎಲ್ಲರೂ ಕೂಡ ಮತ ಹಾಕಿ ಅಂತ ಹೇಳಿದರು. ಮೊದಲನೇದಾಗಿ ಫಸ್ಟ್ ಹೇಳ್ಬಿಡ್ತೀನಣ್ಣ, ನಾನು ಯಾವುದೇ ಪಕ್ಷದ ಪರ ನಾನು ಬರಲ್ಲ, ಬರೋದು ಇಲ್ಲ, ಬರೀ ವ್ಯಕ್ತಿ ಪರ ಅಷ್ಟೇ. ಏರಿಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹಾಯ ಇವತ್ತು ನೆನೆಸ್ಕೊಳ್ತೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನೆನೆಸ್ಕೊಳ್ತೀವಿ, ಆಶೀರ್ವಾದನೂ ಇರಲಿ ಅಂತ ಕೇಳ್ಕೊಳ್ತೀವಿ. ಏನಾದ್ರು ಸುಮಮ್ಮನ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕಂತ ಫಸ್ಟ್ ಕಮರ್ ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲಣ್ಣ, ನಿಜ ಅಲ್ವಣ? ಈಗ ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೇನೆ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ಪ್ರೀತಿನ ನಟ ದರ್ಶನ್ ಮಂಡ್ಯ ಅಖಾಡದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕಳೆದ ಬಾರಿ ಸುಮಲತಾ ಪರ ಪ್ರಚಾರ ಮಾಡಿದ್ದ ದರ್ಶನ್ ಇವತ್ತು ಸ್ಟಾರ್ ಚಂದ್ರು ಪರವಾಗಿ ಮತ ಬೇಟೆ ಮಾಡಿದ್ರು. ಈ ವೇಳೆ ನನ್ನನ್ನು ಸಂಪರ್ಕ ಮಾಡಿದವರ ಪರ ಪ್ರಚಾರವನ್ನು ಮಾಡ್ತೇನೆ, ಮೊದಲು ಯಾರು ನನ್ನನ್ನು ಸಂಪರ್ಕ ಮಾಡ್ತಾರೋ ಅವರು ನನ್ನ ಪರ ಪ್ರಚಾರ ಅಂಥೇಳಿ ಹೇಳಿದರು. ಮೊದಲು ಯಾರು ಕರೀತಾರೆ ನನಗೆ, ಸರ್ ನನ್ನ ಪ್ರಚಾರಕ್ಕೆ ನೀವು ಬರಬೇಕು ಅಂತ ಮೊದಲು ಯಾರು ಕರೀತಾರೋ ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಸರ್ ನಂದು. ಅವ್ರು ಕರೆದಿಲ್ಲ ಅಂದ್ರೆ ನಾನು ಏನು ಮಾಡೋದು, ಈಗ ನಾನು ಮೈ ಮೇಲೆ ಬೆಳಕ. ಅಂದ್ರೆ ನಿಮ್ಮನ್ನ ಇಲ್ಲಿವರೆಗೂ NDA ಅಭ್ಯರ್ಥಿ ಸಂಪರ್ಕ ಮಾಡಿಲ್ಲ? ಯಾರು ಇಲ್ಲ. ಸಂಪರ್ಕ ಮಾಡಿದ್ರೆ ಸರ್? ಮಾಡಿಲ್ಲ. ಅಲ್ಲ ಈಗಿಲ್ವಲ್ಲ ಸರ್, ಇನ್ನಾಗೋಯ್ತಲ್ಲ. ಮೊದಲು ಮಂಡ್ಯದ ಪುರಿಗಾಲಿಯಲ್ಲಿ ದರ್ಶನ್ ರೋಡ್ ಶೋ ವೇಳೆ ನಟನನ್ನ ಕಂಡ ಅಭಿಮಾನಿಯೊಬ್ಬ ಖುಷಿ ತಡೆಯಲಾರದೆ ಕಣ್ಣೀರಾಕಿದ್ದಾರೆ. ಪೂರ್ವ ಚಂದನ ಎಂಬ ಬಾಲಕಿಗೆ ದಾಸ ಸಮಾಧಾನ ಮಾಡಿದ್ರು. ನಂತರ ಡಿ ಬಾಸ್ ಅಭಿಮಾನಿ, ಇದು ನನ್ನ ಜೀವನದ ಬೆಸ್ಟ್ ಮೂಮೆಂಟ್, ಒಂದು ಫೋಟೋ ತೆಗೆದುಕೊಳ್ಬೇಕು ಅಂತ ಆಸೆ ಇತ್ತು, ಇವತ್ತು ಆ ಆಸೆ ಈಡೇರಿದೆ, ಖುಷಿ ತಡೆಯಲಾರದೆ ಕಣ್ಣೀರು ಬಂತು ಅಂತ ತಮ್ಮ ಸಂಭ್ರಮದ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ಆಯ್ತಾ, ಬಾ ನಿಜ ಬಾ. ಚೆನ್ನಾಗಿ ಹೋದಾಯ್ತಾ? ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪ್ರಚಾರ ಮುಂದುವರೆದಿದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಜೊತೆಗೂಡಿ ಮತ ಪ್ರಚಾರ ಮಾಡ್ತಿದ್ದಾರೆ. ಕೊತ್ತತ್ತಿ, ಬೇವಿನಹಳ್ಳಿ, ಇಂಡುವಾಳು ಸೇರಿದಂತೆ ಶ್ರೀರಂಗಪಟ್ಟಣದ 36 ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಸ್ಟಾರ್ ಚಂದ್ರು ಹೋದಲೆಲ್ಲ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ. ಇನ್ನು ಮಳವಳ್ಳಿಯ ಹಲಗೂರಿನಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಭಾಷಣ ಮಾಡಿದ್ರು. ಮಂಡ್ಯದ ಸ್ವಾಭಿಮಾನ ಉಳಿಸೋದಕ್ಕೆ ದರ್ಶನ್ ಕೈ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ. ದರ್ಶನ್ ಪ್ರಚಾರದಿಂದ ಕಾಂಗ್ರೆಸ್ಗೆ ವಿಜಯ ಮಾಲೆ ಮಂಡ್ಯದಲ್ಲಿ ದೊರೆಯಲಿದೆ.
ದರ್ಶನ್ ಅಭಿಮಾನಿಗಳ ಶಕ್ತಿ ಕಾಂಗ್ರೆಸ್ಗೆ ಸಿಗಬೇಕು ಅಂತ ಹೇಳಿದರು. ಕರ್ನಾಟಕ ಕಂಡಂತ ನಾಯಕ ನಟ ಮಂಡ್ಯದ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದವನ್ನು ಕೋರಲಿಕ್ಕೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರ ಗೆಲುವಿಗಾಗಿ ನನ್ನ ಸ್ನೇಹಿತ ಉದಯ್ ಜೊತೆಯಲ್ಲಿ ಇವತ್ತು ನಿಮ್ಮೆಲ್ಲರ ದರ್ಶನ ಮಾಡ್ತಾ ನಿಜ ದರ್ಶನ್ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಆ ಒಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಬೃಹತ್ ರೋಡ್ ಶೋ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಿವೈ ವಿಜೇಂದ್ರ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದವರು, ರಟಕಲ್ ರೇವಣಸಿದ್ದೇಶ್ವರ ಶರಣ ಬಸವೇಶ್ವರ ಅವರ ಆಶೀರ್ವಾದ ಮೂಲಕ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಸಮಸ್ತ ಜನ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ಸದ್ಯ ಕಲಬುರಗಿಯಲ್ಲಿ ಬಿಜೆಪಿ ಪರ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದರು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ, ಬಸವೇಶ್ವರರ, ಮಾತಾ ಮಾಣಿಕೇಶ್ವರರ ಮತ್ತು ಬಾಬು ಜಗಜೀವರಾಮ್ ಎಲ್ಲ ಸ್ಟ್ಯಾಚ್ಯೂಗೆ ಹೂವಿನಾರ ಹಾಕಿ ಅವ್ರ ಆಶೀರ್ವಾದ ತೊಗೊಂಡು ಮನೆ ದೇವ್ರ ಪೂಜೆ ಮಾಡಿ ನಮ್ಮ ಸಮಸ್ತ ಬಂಧುಗಳು ಕಮ್ಸೆ ಕಮ್ ಇವತ್ತು 40-50 ಸಾವಿರ ಜನರು ಈಗಾಗಲೇ ಬಂದಿದ್ದಾರೆ. ಇಲ್ಲಿ ದೊಡ್ಡ ಮೆರವಣಿಗೆಯಲ್ಲಿ ನಾವು ಇವತ್ತು ನಾಮಪತ್ರ ಚಾಲನೆ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರರ, ಬಸವೇಶ್ವರರ 5ನೇ ಬಾರಿಗೆ ಕಣಕ್ಕಿಳಿಯುತ್ತಿರುವ ಬಿಜೆಪಿ ಅಭ್ಯರ್ಥಿ ಸಂಸದ ಪಿಸಿ ಗದ್ದಿಗೌಡರ್ ಇವತ್ತು ಬಾಗಲಕೋಟೆಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಾಗಲಕೋಟೆ ನಗರದಿಂದ ಜಿಲ್ಲಾಡಳಿತ ಭವನದವರೆಗೆ ರೋಡ್ ಶೋ ನಡೆಸಿ ಬಳಿಕ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಮುರುಗೇಶ್ ನಿರಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಚುನಾವಣಾಧಿಕಾರಿ KM ಜಾನಕಿ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಸಭೆ ಸದಸ್ಯ ನಾರಾಯಣ ಸಾ ಬಾಂಡಾಗೆ, ಶಾಸಕ ಸಿದ್ದು ಸವದಿ ಸೇರಿದಂತೆ MLC ಹಾಗೆ H ಪೂಜಾರ ಮುಂತಾದವರು ಕೂಡ ಇದ್ದರು. ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತಿರುವ ಕೇವಲ 200 ಸ್ಥಾನದಲ್ಲಿ ಬಹುಮತಕ್ಕೆ ಬೇಕಾದಷ್ಟು ಕಡೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಆದರೂ ಕೂಡ ನಾವೇ ದೇಶ ಆಳ್ವಿಕೆಯನ್ನು ಮಾಡ್ತೇವೆ ಅಂತಾರೆ. ಇದೊಂದು ಕಾಂಗ್ರೆಸ್ನ ದೊಡ್ಡ ಜೋಕು ಅಂತೇಳಿ ಮಾಜಿ ಸಿಎಂ ಸದಾನಂದ ಗೌಡ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದರು. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಅವರು ಮಾತನಾಡಿದರು. ಇಂಡಿಯಾ ಒಕ್ಕೂಟದ ಪ್ರತಿಯೊಬ್ಬರು ನಾವೇ ಪ್ರಧಾನಿ ಅಂತಿದ್ದಾರೆ. ಕಾಂಗ್ರೆಸ್ ಅವರ ಗ್ಯಾರಂಟಿ ಶಾಶ್ವತ ಅಲ್ಲ, ಖಜಾನೆ ಖಾಲಿ ಆದರೆ ಗ್ಯಾರಂಟಿ ಬಂದಾಗುತ್ತೆ ಅಂತ ಕಿಡಿಕಾರಿದರು. ರಾಹುಲ್ ಗಾಂಧಿ ಒಟ್ಟು ಕಂಟೆಸ್ಟ್ ಮಾಡುವಂಥ ಸ್ಥಾನಗಳೆಷ್ಟು ಹೇಳಿ? ಅವರ ಕಾಂಗ್ರೆಸ್ ಪಾರ್ಟಿ ಎಷ್ಟು? ಒಂದು ಹತ್ರ 200 ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡ್ತಾರೆ. 545ರಲ್ಲಿ ಬಹುಮತ ಬರಬೇಕು ಅಥವಾ ಕಾಂಗ್ರೆಸ್ನ ಯಾರಾದರೂ ನಾಯಕರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ 272ಕ್ಕಿಂತ ಜಾಸ್ತಿ ಬರಬೇಕು. 272 ಕಂಟೆಸ್ಟೇ ಮಾಡದ ಆ ಕಾಂಗ್ರೆಸ್ನವರು ನಮಗೆ ಹೇಳ್ತಾರಲ್ಲ ನಾವೇ ದೇಶವನ್ನು ಆಡಳಿತ ಮಾಡಿದೆ. ಇದೊಂದು ಎಷ್ಟು ಒಂದು ಜೋಕ್ ಅಂತ ಹೇಳಿದರೆ ಅದನ್ನು ನಾವೇ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರತಿಯೊಂದು ಪಕ್ಷದವರು, ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಅಖಿಲೇಶ್ ಯಾದವಿಂದ ಹಿಡಿದು DMKಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಾವೇ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ. 10 ಸಿಟಿ ಕಂಟೆಸ್ಟ್ ಮಾಡೋರು. ಭಾರತೀಯ ಜನತಾ ಪಾರ್ಟಿ ಒಂದೇ ಪಕ್ಷ ಇಡೀ ದೇಶದಲ್ಲಿ ಇವತ್ತು 400ಕ್ಕಿಂತಲೂ ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧೆ ಮಾಡುವಂಥದ್ದು ಮತ್ತು NDAಯಲ್ಲಿ 400ಕ್ಕಿಂತಲೂ ಹೆಚ್ಚು ಸ್ಥಾನ ಬರ್ತದೆ ಅಂತ ಹೇಳುವಂಥ ಒಂದೇ ಒಂದು ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಮೀನು ಹಿಡಿಸಲಿಕ್ಕೆ ಕಲಿಬೇಕು. ಮೀನು ಯಾವತ್ತೂ ಒಂದು ದಿವಸ ಕೊಟ್ಟು ಸಾರು ಮಾಡು ಅಂತ ಹೇಳುವಂಥದ್ದಲ್ಲ, ಅದು ಆವತ್ತಿಗೆ ಮುಗಿದು ಬಿಡುತ್ತೆ. ರಾಹುಲ್ ಗಾಂಧಿ ಒಟ್ಟು ಕಂಟೆಸ್ಟ್. ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಸಿಎಂ ಮತಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ಪಿಳ್ಳಪ್ಪ ಕಾಂಪ್ಲೆಕ್ಸ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ರೋಡ್ ಶೋ ಮಾಡಿದ್ರು. ಅಪಾರ ಜನಸ್ತೋಮದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ ಸಿಎಂ ಸಿದ್ದರಾಮಯ್ಯ ರಕ್ಷಾರಾಮಯ್ಯ ಪರವಾಗಿ ಮತಯಾಚನೆ ಮಾಡಿದರು. ಈ ವೇಳೆ ಸಿಎಂಗೆ ಬೈರತಿ ಸಚಿವ ಸುಧಾಕರ್ ಸೇರಿದಂತೆ ಹಲವರು ಸಾಥ್ ನೀಡಿದರು. ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಭವಿಷ್ಯವನ್ನು ನುಡಿದಿದ್ದಾರೆ. ವಿಜಯನಗರದ ಹೊಸಪೇಟೆಯಲ್ಲಿ ಮಾತನಾಡಿದವರು 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ.
ರಾಮುಲು ರಾಜಕೀಯ ಪುನರ್ಜನ್ಮ ಕೊಡಿ ಅಂತ ಕೇಳ್ತಿದ್ದಾರೆ. ಹೀಗಾಗಿ ರಾಮುಲು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ. ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಆಗ್ತಾರೆ ಅಂಥೇಳಿ ಭವಿಷ್ಯವನ್ನು ನುಡಿದಿದ್ದಾರೆ. ಇವತ್ತು ಓನ್ಲಿ ಒನ್ ರಾಹುಲ್ ಗಾಂಧಿ. ವಿಜಯಪುರ ಜಿಲ್ಲೆಯಲ್ಲಿ ಬ್ಯಾನರ್ ರಾಜಕಾರಣ ಆಗ್ತಾ ಇದೆ. ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ರಾಜು ಅಲಗೂರ ಅವರನ್ನ ಜಿಲ್ಲಾ ಕಾಂಗ್ರೆಸ್ ಕಡೆಗಣಿಸಿದೆ. ಮಲ್ಲಿಕಾರ್ಜುನ ಲೋಣಿ ನೂತನ ಅಧ್ಯಕ್ಷರಾದ ದಿನವೇ ಎಡವಟ್ಟು ನಡೆದಿದೆ. ಬ್ಯಾನರ್ ಬದಲಾವಣೆ ಬರದಲ್ಲಿ ಲೋಕಸಭಾ ಅಭ್ಯರ್ಥಿಯ ಭಾವಚಿತ್ರ ತೆಗೆದುಹಾಕಿದ್ದಾರೆ. ರಾಜು ಅಲಗೂರು 2 ಬಾರಿ ಶಾಸಕರಾಗಿ 1 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರೂ ಆಗಿದ್ರು. ಪ್ರಚಾರಕ್ಕೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಎಲ್ಲಾ ಕಡೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ, ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಕರ್ನಾಟಕದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಇದೆ, 20 ಸೀಟು ಅಂತೂ ಬರುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಗ್ಯಾರಂಟಿ ತಾತ್ಕಾಲಿಕ ಎಂಬ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ, ಅವ್ರು ಏನು ಹೇಳ್ತಿದ್ದಾರೋ ಗೊತ್ತಿಲ್ಲ, ತಾತ್ಕಾಲಿಕ ಅಂತಂದ್ರೆ ಏನು? ಅವರೇನು ಶಾಸ್ತ್ರ ಹೇಳ್ತಾರಾ? ಕರ್ನಾಟಕದಲ್ಲಿ ಈ ಟರ್ಮ್ ಸಹ ನಾವೇ ಇರ್ತೀವಿ, ಮುಂದಿನ ಟರ್ಮ್ ಸಹ ನಾವೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಈ ಯೋಜನೆ ನಿಲ್ಲೋದಿಲ್ಲ. ಗ್ಯಾರಂಟಿ ಯೋಜನೆ ಮುಂದುವರಿಸುವ ಕೆಲಸ ಮಾಡ್ತೀವಿ. ಮುಂದಿನ ವರ್ಷ ಇದಕ್ಕಾಗಿ 52,000 ಕೋಟಿ ಹಣ ಗ್ಯಾರಂಟಿಗೆ ನಾವು ಮೀಸಲಿಟ್ಟಿದ್ದೇವೆ ಅಂತ ಹೇಳಿದರು. ಯೋಜನೆಗಳನ್ನು ಕರ್ನಾಟಕದಲ್ಲಿ ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ, ಯಾವ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನು ನಿಲ್ಲಿಸಲ್ಲ, ಗ್ಯಾರಂಟಿಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಅದಕ್ಕೋಸ್ಕರನೇ 52,000 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಇಟ್ಟಿದ್ದೀವಿ. ಬಿಜೆಪಿಯವರೇ ಆರ್.ಡಿ. ಪಾಟೀಲ್ ಬೆನ್ನಿಗೆ ನಿಂತಿದ್ದಾರೆ ಎಂದು ಖರ್ಗೆ ಆರೋಪ ವಿಚಾರಕ್ಕೆ ಉಮೇಶ್ ಜಾಧವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಅವರು ಮಾತನಾಡಿದ್ರು, ಕಾಂಗ್ರೆಸ್ ನಾಯಕರು ಪ್ರೂವ್ ಮಾಡಲಿ, ನಾನು ರಾಜಕೀಯ ಬಿಡ್ತೇನೆ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎನ್ನುವವರಿಗೆ ಜೈ ಹೊಡಿತಾರೆ. ಮಿಸ್ಟರ್ ಡಾಲರ್ ಕಾಲೋನಿ ಮಂತ್ರಿ, ಮಿಸ್ಟರ್ ಡಕೋಟಾ ಮಂತ್ರಿ ಎಂದು ಖರ್ಗೆಗೆ ಲೇವಡಿ ಮಾಡಿದರು. ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲೋಕಾಯುಕ್ತದಿಂದ ಮತ್ತೆ ನೋಟಿಸ್ ನೀಡಲಾಗಿದೆ. ಆದಾಯ ತೆರಿಗೆ ಮಾಹಿತಿ ನೀಡುವಂತೆ ಲೋಕಾಯುಕ್ತ ಡಿವೈಎಸ್ಪಿಯಿಂದ ನೋಟಿಸ್ ಹೊರಡಿಸಲಾಗಿದೆ. ಆದಾಯ ತೆರಿಗೆ ಪಾವತಿಯ ಮಾಹಿತಿ ಕೇಳಿ ಏಪ್ರಿಲ್ 10ರಂದು ಮೊದಲ ನೋಟಿಸ್ ಜಾರಿಯಾಗಿತ್ತು. ಈಗ ಲೋಕಾಯುಕ್ತದಿಂದ 2ನೇ ಬಾರಿ ನೋಟಿಸ್ ಜಾರಿ ಆಗಿದೆ. ಈಶ್ವರಪ್ಪನನ್ನ ಋಷಿಕುಮಾರ ಸ್ವಾಮೀಜಿ ಭೀಷ್ಮನಿಗೆ ಹೋಲಿಕೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಅವರು ಮಾತನಾಡಿದ್ರು, ಈ ಬಾರಿ ಅರ್ಜುನನ ಎದುರಿಗೆ ಭೀಷ್ಮ ಇದ್ದಾನೆ, ಅರ್ಜುನನ ರಥದಲ್ಲಿ ಕೃಷ್ಣ ಇದ್ದಾನೆ, ಆದರೆ ಭೀಷ್ಮ ಕೃಷ್ಣನ ಫೋಟೋ ಇಟ್ಕೊಂಡಿದ್ದಾನೆ. ಭೀಷ್ಮ ಶರಪಂಜರದ ಮೇಲೆ ಮಲಗುವ ಸಾಧ್ಯತೆ ಇದೆ. ಧರ್ಮದ ಜೊತೆಯಲ್ಲಿ ಇದ್ದವರು ಅಧರ್ಮವಾಗಿ ನಡೆದುಕೊಳ್ತಾ ಇದ್ದಾರೆ. ಧರ್ಮ ಯುದ್ಧದಲ್ಲಿ ಅರ್ಜುನನಿಗೆ ಜಯ ಸಿಕ್ಕೇ ಸಿಗುತ್ತೆ ಎಂದು BY ರಾಘವೇಂದ್ರ ಪರ ಬ್ಯಾಟ್ ಬೀಸಿದ್ರು. ಪ್ರತಿ ಸರ್ತಿನೂ ನಾನು ಭೇಟಿ ಕೊಡ್ತೀನಿ. ಪ್ರತಿ ಸರ್ತಿನೂ ರಾಘಣ್ಣ ಸೈನ್ ಹಾಕೋಕ್ಕೆ ಮುಂಚೆ ನಾನೊಂದು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಜೊತೆಯಲ್ಲಿ ತಿಂಡಿ ತಿಂದು ಮುಂದೆ ಆಗ್ತಕ್ಕಂಥ ಯುದ್ಧವನ್ನು ಹೇಳಿ ಕಳಿಸ್ತೀನಿ. ಬೇರೆ ಕ್ಷೇತ್ರಗಳು ನನಗೆ ಬರಲ್ಲ, ಆದರೆ ಶಿವಮೊಗ್ಗ ಕ್ಷೇತ್ರ ಕುರುಕ್ಷೇತ್ರವಾಗಿದೆ. ಕುರುಕ್ಷೇತ್ರ ಅಂತಂದರೆ ನಿಮಗೆಲ್ಲ ಗೊತ್ತು. ಅರ್ಜುನನ ಎದುರುಗಡೆ ಭೀಷ್ಮ ಇದ್ದಾನೆ. ಭೀಷ್ಮ ನಾನು ಇಂಡಿಪೆಂಡೆಂಟಾಗಿ ನಿಂತಿದ್ದೀನಿ ಅಂತ ಹೇಳಿದ್ರು ಭೀಷ್ಮನೇ. ಈ ಅರ್ಜುನ ರಥದಲ್ಲಿ ಯಾರು ಕೂತಿದ್ದಾನೆ? ಕೃಷ್ಣ ಕೂತಿದ್ದಾನೆ. ಈ ಕೃಷ್ಣ ಯಾರು ನಿಮಗೆಲ್ಲ ಗೊತ್ತು. ಭೀಷ್ಮ ಏನು ಮಾಡ್ತಾ ಇದ್ದಾನೆ? ಭೀಷ್ಮ ನಿಜವಾಗ್ಲೂ ಕೃಷ್ಣ ಭಕ್ತ. ಆ ಕೃಷ್ಣನ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಈ ತುಮಕೂರಿನಲ್ಲಿ ಸೋಮಣ್ಣ ಮತಬೇಟೆ ಮುಂದುವರೆದಿದೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಹೊನ್ನವಳ್ಳಿ ಹಿಂಡಸ್ಕೆರೆ ಭಾಗದಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ. ಈ ವೇಳೆ ಮಾಜಿ ಸಚಿವ BC ನಾಗೇಶ್ ಮನೆಗೆ ಭೇಟಿ ನೀಡಿದ್ದಾರೆ. ಸೋಮಣ್ಣಗೆ JDS ಮುಖಂಡ ಶಾಂತಕುಮಾರ್ ಸಾಥ್ ನೀಡಿದರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.